ಅದು ಪರ್ಸನಲ್. ಅದು ನನ್ನ ಮನೇಲಿ ಇದ್ದಿದ್ದು. ನನ್ನ ಮನೇಲಿ ನಾನು ಬಿಸ್ನೆಸ್ ಮ್ಯಾನು, ನನಗೆ ತುಂಬ ಕಷ್ಟ ಆಯಿತು. ಅದನ್ನು ಅವ್ರು ಹೇಳಿದರು, ಹಿಂಗೆ ಇದೆ ಅಂತ ಹೇಳಿದರು. ಅದನ್ನು ನಾನು ಇದೆಲ್ಲ ಹೇಳೋಂಗಿಲ್ಲ, ನನ್ನ ಮನೆ ಪರ್ಸನಲ್ಲೆಲ್ಲ ಹೇಳೋಂಗಿಲ್ಲ. ಅದು ನನಗೆ ಅರ್ಥ ಆಯಿತು. ಅಂದರೆ ಪಾಸಿಟಿವ್ ವೈಬ್ ಅಂತೂ ಇದೆ, ಖಂಡಿತ ಇದೆ, 100% ಇದೆ. ನಾನು ಇವಾಗ ನಂಬಿದೆ. ನಾನು ಫಸ್ಟು ಅವ್ರು ಹೇಳಿದ ಮೇಲೆ ನಾನು ಅಲ್ಲಿ ದೇವಿಲಿ ಹೂ ಕೇಳಿದೆ. ಬಲ್ದ ಕಡೆ ನನಗೆ 2 ಹೂ ಕೊಟ್ಟಳು ತಾಯಿ, ಸಕ್ಸಸ್ ಆಗುತ್ತೆ ಅಂತ. ನಾನು ಕೇಳಿದ್ಕು ಅದಕ್ಕೂ ನಂಬ್ತಾ ಇರಲಿಲ್ಲ. ನಾನು ದೇವ್ರವನೇ ಮೇಲೆ ದೇವ್ರು ನಂಬ್ತಾ ಇದ್ದೆ. ಎಲ್ಲ ದೇವ್ರು ಇದ್ದಾರೆ ಅಂತ ದೇವ್ರು ನಂಬ್ತಾ ಇದ್ದೆ. ನಾನು ಶಾಸ್ತ್ರ ನಂಬ್ತಾ ಇರಲಿಲ್ಲ. ಇವತ್ತು ನನಗೆ ಪಕ್ಕಾ ಗೊತ್ತಾಯಿತು, ಇಲ್ಲಿ ದೇವರಿದ್ದಾರೆ, ಅವರು ನಮ್ಮ ಮನಸ್ಸೊಳಗಿರೋದು ಅವ್ರು ಹೇಳ್ತಾವ್ರೆ ಅಂತಂದರೆ. ಇಲ್ಲ, ನಮ್ಗೆ ಅವ್ರದ್ದು ಹೊಸ ಭೇಟಿ, ಹೊಸ ಪರಿಚಯ ನಾನು ನೋಡೇ ಇಲ್ಲ, ಹೊಸ್ದಾಗಿ ಬಂದಿರೋದು. ನನಗೆ ತುಂಬ ಅನುಭವ ಆಯ್ತು. ಇಲ್ಲಿ ವಿಜಯಕಾಳಿ ನೆಲೆಸಿದ್ದಾಳೆ, ಖಂಡಿತ ವಿಜಯಕಾಳಿ ನೆಲೆಸಿದ್ದಾಳೆ 100%. ನಾನು ಹೇಳ್ತಿದ್ದೆ, ಖಂಡಿತ ನಿಜ, ಅದರಲ್ಲಿ 2 ಮಾತೇ ಇಲ್ಲ. ನಾನು ಹೇಳಿದ್ನಲ್ಲ, ಹೊಸ ಭೇಟಿ ಇವ್ರಿಗೂ ನನಗೂ ಪರಿಚಯನೇ ಇಲ್ಲ. ಬರೀ ಸುಮ್ಮನೆ ಕೂತೆ ನಾನು ಒಂದು ಚೀಟಿ ತಗೊಂಡು ಅಷ್ಟೇ. ನನ್ನ ಮನಸ್ಸಲ್ಲಿ ನಾನು ಹಿಂಗೆಲ್ಲ ನಂಬಲ್ಲ. ಇದ್ರ ನಂಬಿಕೆ ಆಯ್ತು ನನಗೆ ಇವತ್ತಿಲ್ಲಿ. ಅಮ್ಮ, ಈಗ ಎಷ್ಟೊಂದು ಜನಕ್ಕೆ ಕ್ಷೇತ್ರ ಬಗ್ಗೆ ಗೊತ್ತಿರಲ್ಲ. ಇವಾಗ ನೀವು ಹೇಳಿದ್ರೆ ಖಂಡಿತ ಎಲ್ಲ ಬರಲಿ, ಯಾರಿಗೆ ಕಷ್ಟ ಇದೆ ಅವ್ರು ಬಂದರೆ ಇಲ್ಲಿ ಅವರಿಗೆ ಸಿಚುವೇಶನ್ ಸಿಗುತ್ತೆ, ಸೊಲ್ಯೂಷನ್ ಕೊಡ್ತಾರೆ. ದೇವ್ರಿದ್ದಾರೆ, ದೇವ್ರಿಲ್ಲದೆ ನಾವಿಲ್ಲ, ದೇವ್ರಿಲ್ಲದೆ ಬೆಳಕರಿಯಲ್ಲ. ನಾನು ದೇವ್ರು ನಂಬ್ತೀನಿ. ಅಂದರೆ ಇವತ್ತು ನನಗೆ ನನ್ನ ಮನೇಲಿ ಆಗೋದವ್ರ ಹೇಳಿದ ಮೇಲೆ ನನಗಿನ್ನೂ ನಂಬಿಕೆ ಬಂತು. ದೇವರಿದ್ದಾರೆ, ಇವರು ಗುರುಗಳು. ನಾನು ಅನ್ಕೋತಾ ಇದ್ದೇವರೆಲ್ಲ ಹೋಗಿ ಹೇಳೋದು ನೋಡಿದ್ರೆ ಸುಳ್ಳು ಹೇಳ್ತಾರೆ, ನೋಡೋಣ ಈಗ ನನ್ನ ಮನೇಲಿ ಹಿಂಗಿದೆಯಲ್ಲ ಅಂತ ಬಂದೆ. ಅದು ನನಗೆ ಪಕ್ಕ ಆಯ್ತು. ಇಲ್ಲಿ ಅವ್ರು ಕೇಳಿದಾಗ ನನಗೆ ಒಂಥರ ಮೈ ರೋಮಾಂಚನ ಆಯಿತು. ಅಂದರೆ ಅವ್ರದ್ದು ನಂದು ಹೊಸ ಭೇಟಿ ನೋಡೇ ಇಲ್ಲ. ಈಗ ನೀವು ಅಷ್ಟೇ, ನನಗೆ ಯಾರೂ ಗೊತ್ತೇ ಇಲ್ಲ. ನನಗೆ ನನ್ನ ಮನಸ್ಸಲ್ಲಿ ಇದ್ದದ್ದು ಅವ್ರು ಹೇಳಿದರು ಅಂತ ಅಂದಮೇಲೆ ಥ್ಯಾಂಕ್ ಯು ತುಂಬ ನಂಬಿಕೆ ಇದೆ ದೇವ್ರ ಮೇಲೆ. ನನಗೆ